ಸ್ನೇಹಿತರೆ, ಇಂಥ ಮೂವಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಏಲಿಯನ್ ಮೂವಿಗಳಲ್ಲಿ ಈ ಮೂವಿ ತುಂಬಾನೇ ಅದ್ಭುತವಾಗಿದೆ. ಏಲಿಯನ್ಗಳು ಭೂಮಿ ಮೇಲ್ಗಡೆ ಬಂದು ನಮ್ಮ ಭೂಮಿನ ಅವ್ರ ಕಂಟ್ರೋಲ್ ತಗೊಳ್ಳೋದಕ್ಕೆ ಭೂಮಿ ಮೇಲ್ಗಡೆ ಬೃಹದಾಕಾರದ ಒಂದು ಡ್ರಿಲ್ ಹಾಕಿ ಭೂಮಿಯ ಕೇಂದ್ರವನ್ನೇ ನಾಶ ಮಾಡೋದಕ್ಕೆ ಅಂತ ಹೊರಟಿರ್ತವೆ. ಅದನ್ನ ಮನುಷ್ಯರು ಹೇಗ್ ತಡೆಗಟ್ತಾರೆ, ಮೋನ್ಸ್ಟರ್ ತರ ಇರುವಂತಹ ಏಲಿಯನ್ ಗಳನ್ನ ಅವರು ಹೇಗ್ ನಾಶ ಮಾಡ್ತಾರೆ ಅನ್ನೋದನ್ನ ನೀವು ತಿಳ್ಕೊಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ 2016ರಲ್ಲಿ ರಿಲೀಸ್ ಆದ ಇಂಡಿಪೆಂಡೆನ್ಸ್ ಡೇ ರಿಸರ್ಜೆನ್ಸ್ ಅಂತ. ಈ ಮೂವಿ ಅಂತೂ ತುಂಬಾನೇ ಅದ್ಭುತವಾಗಿದೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಒಳಗಡೆ ಎಂಟ್ರಿ ಆಗೋಣ. ಕತೆ ಶುರುವಾದಾಗ ತುಂಬಾನೇ ಅಭಿವೃದ್ಧಿಯಾಗಿರುವಂತಹ ಮ್ಯಾರಿಸ್ ಟೌನ್ ನಲ್ಲಿರುವ ವೆರ್ಜಿನಿಯಾನ ತೋರಿಸ್ತಾರೆ. 1996ರಲ್ಲಿ ಏಲಿಯನ್ಗಳು ಮತ್ತೆ ಮನುಷ್ಯರ ವಿರುದ್ಧ ನಡೆದಂತಹ ಯುದ್ಧದಲ್ಲಿ ತುಂಬಾ ಜನ ಯೋಧರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆದ್ರೆ ಅದಾದ್ಮೇಲೆ 20 ವರ್ಷಗಳಿಂದ ಏಲಿಯನ್ಗಳು ಯಾವುದೇ ರೀತಿ ಭೂಮಿ ಮೇಲೆ ಅಟ್ಯಾಕ್ ಮಾಡಿಲ್ಲ. ಅದರಿಂದ ಜನಗಳು ಹಳೇದ್ನೆಲ್ಲ ಮರೆತು ಹೊಸ ಜೀವನನ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಅಂತ ಬರ್ತಿರುತ್ತೆ. ಅದಾದ್ಮೇಲೆ ನಮ್ಗೆ ಪ್ರೆಸಿಡೆಂಟ್ ಲ್ಯಾಂಡ್ಫೋರ್ಡ್ ನ ತೋರಿಸ್ತಾರೆ. ಅವರನ್ನ ಮೀಟ್ ಮಾಡೋದಕ್ಕೆ ಅಂತ ಅವ್ರು ಇರುವಂತ ವೈಟ್ ಹೌಸ್ ಗೆ ಕ್ಯಾಪ್ಟನ್ ಹಿಲ್ಲರ್ ಬಂದಿರ್ತಾನೆ. ಅವನನ್ನ ನೋಡಿ ಪ್ರೆಸಿಡೆಂಟ್ ಲ್ಯಾಂಡ್ಫೋರ್ಡ್, ನೀವು ಬಾಹ್ಯಾಕಾಶದಲ್ಲಿ ನಮ್ಮ ರಾಷ್ಟ್ರ ಧ್ವಜನ ಆರಿಸ್ತೀರಾ ಅನ್ನೋ ಮಾತನ್ನ ಕೇಳಿ ನನಗೆ ತುಂಬಾನೇ ಸಂತೋಷ ಆಯ್ತು. ನಿಮ್ ತಂದೆ ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಅವರು ಹಿಲ್ಲರ್ಗೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಸೆಕ್ಯೂರಿಟಿ ಆಫ್ ಡಿಫೆನ್ಸ್ ಮತ್ತೆ ಪೆಟ್ರೇಷಿಯನ ಪರಿಚಯ ಮಾಡ್ಕೊಡ್ತಾರೆ. ನಂತರ ನಮ್ಗೆ ಸ್ಪೇಸ್ ಶಿಪ್ ನಲ್ಲಿರುವಂತಹ ಜಾಕ್ ನ ತೋರಿಸ್ತಾರೆ. ಅವನ ಜೊತೆ ಮಿಲ್ಲರ್ ಕೂಡ ಇರ್ತಾನೆ. ಅವರಿಬ್ರು ಒಂದು ವೆಪನ್ ನ ಮೂನ್ ಮೇಲ್ಗಡೆ ಇನ್ಸ್ಟಾಲ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಆ ಜಾಗಕ್ಕೆ ಸ್ಪೇಸ್ ಡಿಫೆನ್ಸ್ ಸ್ಟೇಷನ್ ಅರ್ತ್ ಮೂನ್ ಅಂತ ಕರೀತಾರೆ. ಇನ್ನೇನು ಅವ್ರುಗಳು ಅವ್ರು ತಂದಿರುವಂತಹ ವೆಪನ್ ನ ಲ್ಯಾಂಡ್ ಮಾಡ್ಬೇಕು. ಅಷ್ಟರಲ್ಲಿ ಸ್ಯಾಮ್ ಜಾಕ್ ಜೊತೆ ಮಾತಾಡ್ಕೊಂಡು ಮಿಸ್ ಆಗಿ ಯಾವ್ದೋ ಒಂದು ಬಟನ್ ಪ್ರೆಸ್ ಮಾಡ್ಬಿಡ್ತಾನೆ. ಅದರಿಂದ ಆ ವೆಪನ್ ಸರಿಯಾಗಿ ಲ್ಯಾಂಡ್ ಆಗದೆ ಕೆಳಗಡೆ ಬೀಳ್ತಿರುತ್ತೆ. ಅದನ್ನ ನೋಡಿ ಕ್ಯಾಪ್ಟನ್ ಜಿಯಂಗ್ ಅವರಿಬ್ರಿಗೂ ಆ ಜಾಗದಿಂದ ದೂರ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಜಾಕ್ ಒಪ್ಪೋದಿಲ್ಲ. ಅವನಿರುವಂತ ಸ್ಪೇಸ್ ಶಿಪ್ ನ ತಗೊಂಡೋಗಿ ಕೆಳಗಡೆ ಬೀಳ್ತಿದ್ದಂತಹ ವೆಪನ್ ನ ಹೋಲ್ಡ್ ಮಾಡಿ ಅದನ್ನ ಹಿಂದೆ ತಳ್ತಿರ್ತಾನೆ. ಅದರಿಂದ ಕೆಳಗಡೆ ಬೀಳ್ತಿದ್ದಂತಹ ವೆಪನ್ ಸ್ಟಾಪ್ ಆಗುತ್ತೆ. ನಂತರ ಜಾಕ್ ಸ್ಪೇಸ್ ಶಿಪ್ ಸ್ಪೀಡ್ ನ ಜಾಸ್ತಿ ಮಾಡಿ ಆ ವೆಪನ್ ನ ಮೇಲ್ಗಡೆ ಎತ್ತಿ ಅದನ್ನ ಅದರ ಸರಿಯಾದ ಜಾಗಕ್ಕೆ ತಂದು ಕೂರಿಸ್ತಾನೆ. ಆದ್ರೆ ಜಾಕ್ ಅಷ್ಟೊಂದು ರಿಸ್ಕ್ ತಗೊಂಡಿದ್ದು ಕ್ಯಾಪ್ಟನ್ ಜಿಯಂಗೆ ಇಷ್ಟ ಆಗೋದಿಲ್ಲ. ಆದ್ರಿಂದ ಜಾಕ್ ಸ್ಪೇಸ್ ಸ್ಟೇಷನ್ ಗೆ ವಾಪಸ್ ಬಂದಾಗ ಅವರು ಜಾಕ್ ಹತ್ರ ಹೋಗಿ ಅವನಿಗೆ ಸಖತ್ ಬೈತಾ ಇರ್ತಾರೆ. ನಿಮ್ಮ ನಿರ್ಲಕ್ಷ್ಯದಿಂದ ನಮ್ಮೆಲ್ಲರ ಪ್ರಾಣ ಅಪಾಯದಲ್ಲಿತ್ತು. ಮತ್ತೆ ನಾನು ನಿಮ್ಗೆ ಆರ್ಡರ್ ಮಾಡೋವರೆಗೂ ನೀವು ಸಸ್ಪೆಂಡ್ ನಲ್ಲಿರಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ನಂತರ ನಮ್ಗೆ ಸ್ಪೇಸ್ ಡಿಫೆನ್ಸ್ ಹೆಡ್ ಕ್ವಾರ್ಟರ್ ನ ತೋರಿಸ್ತಾರೆ. ಅದಕ್ಕೆ ಏರಿಯಾ 51 ನೆವಾಡಾ ಅಂತಾನೂ ಕರೀತಾರೆ. ಇವ್ರ ಹೆಸರು ಜನರಲ್ ಆಡಮ್ಸ್ ಅಂತ. ಏರಿಯಾ 51 ನಲ್ಲಿ 20 ವರ್ಷಗಳಿಂದ ಸೆರೆ ಹಿಡಿದಿರುವಂತಹ ಏಲಿಯನ್ ಗಳು ತುಂಬಾ ವಿಚಿತ್ರವಾಗಿ ಆಡ್ತಿರೋದನ್ನ ನೋಡಿ ಈ ಏಲಿಯನ್ ಗಳು ಈ ರೀತಿ ಯಾಕೆ ರಿಯಾಕ್ಟ್ ಮಾಡ್ತಿದಾವೆ, ಇವುಗಳ ಉದ್ದೇಶ ಏನು, ನನಗೆ ಏನು ಅರ್ಥ ಆಗ್ತಿಲ್ಲ. ನಾನು ಈ ಕೂಡಲೇ ಡೇವಿಡ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿದ್ದಂತಹ ಸೋಲ್ಜರ್, ನಾನು ಪ್ರಯತ್ನ ಪಟ್ಟೆ ಆದ್ರೆ ಅವರ ಸಂಪರ್ಕ ಸಿಗ್ತಿಲ್ಲ ಸರ್ ಅಂತ ಹೇಳ್ತಾರೆ. ಯಾಕಂದ್ರೆ ಡೇವಿಡ್ ಆಫ್ರಿಕಾದಲ್ಲಿರುವಂತಹ UN ರಿಸರ್ಚ್ ಮಿಷನ್ ನಡೀತಿರುವಂತಹ ಜಾಗಕ್ಕೆ ಭೇಟಿ ಕೊಟ್ಟಿರ್ತಾರೆ. 20 ವರ್ಷಗಳ ಹಿಂದೆ ಅದೇ ಜಾಗದಲ್ಲಿ ಮೊದಲು ಏಲಿಯನ್ ಗಳು ಸ್ಪೇಸ್ ಶಿಪ್ ನ ಲ್ಯಾಂಡ್ ಮಾಡಿ ನಂತರ ಮನುಷ್ಯರ ವಿರುದ್ಧ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತವೆ. ಆ ಸ್ಪೇಸ್ ಶಿಪ್ ಇನ್ನು ಇದೇ ಜಾಗದಲ್ಲಿದೆ. ಅದನ್ನ ವಿಸಿಟ್ ಮಾಡೋದಕ್ಕೆ ಅಂತ ಅವರು ಆ ಜಾಗಕ್ಕೆ ಬಂದಿರ್ತಾರೆ. ಆ ಜಾಗನ ಯಾವಾಗ್ಲೂ ಒಂಬುಟ್ ರೆಬಲ್ ಫೋರ್ಸ್ ಕಾಯ್ತಾ ಇರುತ್ತೆ. ಅವರು ತುಂಬಾ ಏಲಿಯನ್ ಗಳನ್ನ ಸಾಯಿಸಿ ಅವುಗಳ ತಲೆಬುರುಡೆಗಳನ್ನ ಆ ಜಾಗದಲ್ಲಿ ನೇತಾಕಿರ್ತಾರೆ. ಅವ್ರುಗಳು ಡೇವಿಡ್ ಮತ್ತೆ ಅವನ ಟೀಮ್ ನ ನೋಡಿ ಅವರನ್ನ ಒಳಗಡೆ ಬಿಡದೆ ಗೇಟ್ ಹತ್ರನೇ ನಿಲ್ಸಿರ್ತಾರೆ. ಅವಾಗ ಅಲ್ಲಿಗೆ ಕ್ಯಾಥರಿನ್ ಬಂದು ಡೇವಿಡ್ ಹೇಗಿದ್ಯಾ ಅಂತ ಕೇಳ್ತಾಳೆ. ಕ್ಯಾಥರಿನ್ ಮತ್ತೆ ಡೇವಿಡ್ ಇಬ್ರು ಮೊದ್ಲೇ ಫ್ರೆಂಡ್ಸ್ ಆಗಿರ್ತಾರೆ. ಡೇವಿಡ್ ಬಂದಿರೋ ಕೆಲ್ಸಕ್ಕೋಸ್ಕರನೇ ಕ್ಯಾಥರಿನ್ ಕೂಡ ಆ ಜಾಗಕ್ಕೆ ಬಂದಿರ್ತಾಳೆ. ಅವಳ ಕಡೆಯಿಂದ ರೆಬಲ್ ಫೋರ್ಸ್ ನವರು ಡೇವಿಡ್ ಮತ್ತೆ ಅವನ ಟೀಮ್ ನ ಒಳಗಡೆ ಬಿಡ್ತಾರೆ. ಕ್ಯಾಥರಿನ್ ಆ ಜಾಗದಲ್ಲಿ ಏಲಿಯನ್ಸ್ ಗಳು ಬರ್ದಿರುವಂತಹ ಕೆಲವು ಸಿಂಬಲ್ಸ್ ಗಳ ಫೋಟೋಸ್ ಗಳನ್ನ ತಗೊಳ್ತಾ ಇರ್ತಾಳೆ. ಇದೇ ಏಲಿಯನ್ ಗಳು ಭೂಮಿಗೆ ಬರೋದಕ್ಕೆ ಯೂಸ್ ಮಾಡಿದಂತಹ ಸ್ಪೇಸ್ ಶಿಪ್. ಇವ್ರ ಹೆಸರು ಡಿಕಿಮ್ ಅಂತ. ಇವರು ರೆಬಲ್ ಫೋರ್ಸ್ ಗೆ ಲೀಡರ್ ಆಗಿರ್ತಾರೆ. ಅವ್ರುಗಳೆಲ್ಲ ಸ್ಪೇಸ್ ಶಿಪ್ ಹತ್ರ ಹೋಗ್ತಿರ್ಬೇಕಾದ್ರೆ ಆ ಸ್ಪೇಸ್ ಶಿಪ್ ಮಧ್ಯದಲ್ಲಿ ಒಂದು ದೊಡ್ಡ ಹೋಲೆ ಕ್ರಿಯೇಟ್ ಆಗಿರುತ್ತೆ. ಅದನ್ನ ಏಲಿಯನ್ ಗಳು ಯಾಕೆ ಕ್ರಿಯೇಟ್ ಮಾಡಿದವೆ ಅನ್ನೋದು ಯಾರಿಗೂ ಅರ್ಥ ಆಗಿರೋದಿಲ್ಲ. ನಂತರ ಅವ್ರುಗಳು ಏಲಿಯನ್ ಸ್ಪೇಸ್ ಶಿಪ್ ಒಳಗಡೆ ಬಂದಾಗ ಅಲ್ಲಿರುವಂತ ಸ್ಕ್ರೀನ್ ನಲ್ಲಿ ಒಂದು ಸಿಗ್ನಲ್ ಬ್ಲಿಂಕ್ ಆಗ್ತಿರುತ್ತೆ. ಅದನ್ನ ಡೇವಿಡ್ ಪ್ರೆಸ್ ಮಾಡಿದಾಗ ಅವ್ರ ಮುಂದೆ ಒಂದು ಡಿಸ್ಪ್ಲೇ ಓಪನ್ ಆಗಿ ಭೂಮಿ ತುಂಬಾ ಅಪಾಯದಲ್ಲಿದೆ ಅಂತ ತೋರಿಸ್ತಿರುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನಮ್ಗೆ ಮತ್ತೆ ಜಾಕ್ ನ ತೋರಿಸ್ತಾರೆ. ಅವನು ಪೆಟ್ರೇಸಿಯಾಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿರ್ತಾನೆ. ಅವರಿಬ್ರು ತುಂಬಾ ದಿನಗಳಿಂದ ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಸಿಗ್ನಲ್ ಪ್ರಾಬ್ಲಮ್ ಇಂದ ವಿಡಿಯೋ ಕಾಲು ಕಟ್ ಆಗ್ಬಿಡುತ್ತೆ. ಈ ಕಡೆ ಹಿಲ್ಲರ್ ಮತ್ತೆ ಅವನ ಟೀಮ್ ನವರೆಲ್ಲ ಚಂದ್ರಗ್ರಹದ ಹತ್ರ ಹೋಗೋದಕ್ಕೆ ರೆಡಿಯಾಗಿ ಒಂದು ಪ್ರೆಸ್ ಮೀಟ್ ಮಾಡ್ತಿರ್ತಾರೆ. ಅದನ್ನ ನೋಡಿದ ಹಿಲ್ಲರ್ ತಾಯಿ ಅವನಿಗೆ ಕಾಲ್ ಮಾಡಿ ಮೂನ್ ನಲ್ಲಿ ನೀನು ತುಂಬಾ ಕೇರ್ಫುಲ್ ಆಗಿರ್ತೀನಿ ಅಂತ ನನ್ನ ಹತ್ರ ಪ್ರಾಮಿಸ್ ಮಾಡು ಅಂತ ಕೇಳ್ತಿರ್ತಾರೆ. ಅವರು ಒಂದು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿರ್ತಾರೆ. ಸ್ವಲ್ಪ ಸಮಯದ ನಂತರ ಹಿಲ್ಲರ್ ಮತ್ತೆ ಅವನ ಟೀಮ್ ನವರೆಲ್ಲ ಸೇಫ್ ಆಗಿ ಬಂದು ಚಂದ್ರಗ್ರಹದಲ್ಲಿ ಲ್ಯಾಂಡ್ ಆಗ್ತಾರೆ. ಅವ್ರುಗಳೆಲ್ಲ ತುಂಬಾ ಸೀನಿಯರ್ ಇರೋದ್ರಿಂದ ಆಲ್ರೆಡಿ ಸ್ಪೇಸ್ ಸ್ಟೇಷನ್ ಅಲ್ಲಿರುವಂತಹ ಜೂನಿಯರ್ ಜೆಟ್ ಫೈಟರ್ಸ್ ಗಳು ಅವ್ರ ಹತ್ರ ಆಟೋಗ್ರಾಫ್ ನ ತಗೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಆ ಸಮಯದಲ್ಲಿ ಮಿಲ್ಲರ್ ರೈನ್ಲೋನ ನೋಡಿ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾನೆ. ಆ ವಿಷಯನ ಅವನು ಜಾಕ್ ಹತ್ರ ಬಂದು ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಹಿಲ್ಲರ್ ಬರ್ತಾನೆ. ಹಿಲ್ಲರ್ ಮತ್ತೆ ಜಾಕ್ ಇಬ್ರು ತುಂಬಾನೇ ಒಳ್ಳೆ ಫ್ರೆಂಡ್ಸ್. ಆದ್ರೆ ಒಂದು ವಿಷಯಕ್ಕೆ ಅವ್ರ ಮಧ್ಯೆ ಜಗಳ ಆಗಿರುತ್ತೆ. ಅದರಿಂದ ಅವರಿಬ್ರು ಮಾತಾಡ್ತಾ ಇರೋದಿಲ್ಲ. ಹಾಗಾಗಿ ಜಾಕ್ ಹಿಲ್ಲರ್ ಮುಂದೆ ಪಾಸ್ ಆಗ್ತಿರ್ಬೇಕಾದ್ರೆ ಹಿಲ್ಲರ್ ಅವನಿಗೆ ಅಡ್ಡ ಬಂದು ಜಾಕ್ಗೆ ಒಂದ್ ಏಟ್ ಹೊಡಿತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕ್ಯಾಪ್ಟನ್ ಜಿಯಂಗ್ ಬಂದು ಇಲ್ಲಿ ಏನ್ ನಡೀತಿದೆ ಅಂತ ಕೇಳ್ತಾರೆ.
ಅವಾಗ ಜಾಕ್, ಸರ್ ನಾನು ಮಿಸ್ ಆಗಿ ಕೆಳಗಡೆ ಬಿದ್ದೆ, ಇಲ್ಲರ್ ನನ್ಗೆ ಹೆಲ್ಪ್ ಮಾಡ್ದ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಸ್ನೇಹಿತರೆ, ಜಾಕ್ ಮತ್ತೆ ಇಲ್ಲರ್ ಮಧ್ಯೆ ಜಗಳ ಯಾಕಾಗಿದೆ ಅಂದ್ರೆ ಅವರಿಬ್ರು ಒಂದು ಮಿಷನ್ಗೋಸ್ಕರ ಜೆಟ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಜಾಕ್ ಇದ್ದಂತಹ ಜೆಟ್ ಇಲ್ಲರ್ ಜೆಟ್ಗೆ ಟಚ್ ಆಗಿ ಅದು ಕ್ರಾಶ್ ಆಗ್ಬಿಡುತ್ತೆ. ಆ ಸಮಯದಲ್ಲಿ ಇಲ್ಲರ್ ಪ್ಯಾರಾಚೂಟ್ ನ ಸಹಾಯದಿಂದ ಬಚಾವಾಗ್ತಾನೆ. ಅವತ್ತಿಂದ ಇಲ್ಲರ್ ಜಾಕ್ ನ ಮಾತಾಡ್ಸ್ತಾ ಇರೋದಿಲ್ಲ. ನಂತರ ನಮ್ಗೆ ಏರಿಯಾ 51 ನಲ್ಲಿರುವಂತಹ ಮೆರಿಲಿಯನ್ ವೈಟ್ಮೋರ್ ಹಾಸ್ಪಿಟಲ್ ನ ತೋರಿಸ್ತಾರೆ. ಅಲ್ಲಿ ಡಾಕ್ಟರ್ ಬ್ರಾಕೆಶನ್ ಅವರು ಕೋಮಾದಲ್ಲಿರ್ತಾರೆ. ಲಾಸ್ಟ್ ಟೈಮ್ ಏಲಿಯನ್ ಗಳು ದಾಳಿ ಮಾಡಿದಾಗ ಅವರು ಮಿಸ್ ಆಗಿ ಕೋಮಾಗ ಹೋಗ್ಬಿಟ್ಟಿರ್ತಾರೆ. ಆದ್ರೆ ಇವಾಗ ಅವರಿಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಅದರಿಂದ ಅವರು ಮೇಲ್ಗಡೆ ಎದ್ದು ನಾವು ಏಲಿಯನ್ ಗಳ ವಿರುದ್ಧ ಜಯಶಾಲಿ ಆದ್ವಾ ಅಂತ ಕೇಳ್ತಿರ್ತಾರೆ. ಅವರಿಗೆ ಪ್ರಜ್ಞೆ ಬಂದಿರೋದನ್ನ ನೋಡಿ ಡಾಕ್ಟರ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಏರಿಯಾ 51ಗೆ ಒಂದು ಮೆಸೇಜ್ ಬಂದಿರುತ್ತೆ. ಅದೇನಂದ್ರೆ ಯಾವುದೋ ಒಂದು ಶಕ್ತಿ ಶನಿ ಗ್ರಹನ ತನ್ನ ಕಡೆ ಹೇಳ್ಕೊಳ್ತಿದೆ ಅಂತ. ಅದನ್ನ ನೋಡಿ ಜನರಲ್ ಆಡಮ್ಸ್ ರಿಟರ್ಗೆ ಹೈ ಅಲರ್ಟ್ ಆಗಿರಿ ಅಂತ ಹೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕ್ಯಾಥರಿನ್ಗೆ ಎಲ್ಲಾ ಕಡೆ ಒಂದೇ ಸಿಂಬಲ್ಸ್ ಗಳು ಜಾಸ್ತಿ ಕಾಣಿಸ್ತಾ ಇರ್ತವೆ. ಅದನ್ನ ಅವಳು ಡೇವಿಡ್ಗೆ ತೋರಿಸಿ ಇದರ ಅರ್ಥ ಏನು ಅಂತ ಕೇಳ್ತಾಳೆ. ಆದ್ರೆ ಅದರ ಅರ್ಥ ಅವನಿಗೂ ಕೂಡ ಗೊತ್ತಿರೋದಿಲ್ಲ. ಅಷ್ಟರಲ್ಲಿ ಒಬ್ಬ ಸೋಲ್ಜರ್ ಡೇವಿಡ್ಗೆ, ಸರ್ ಶನಿ ಗ್ರಹ ನಮ್ಮ ಎಲ್ಲಾ ಸಂಪರ್ಕಗಳನ್ನ ಕಳ್ಕೊಂಡಿದೆ, ನಮ್ಗೆ ಯಾವುದೇ ರೀತಿ ಸಿಗ್ನಲ್ ಸಿಗ್ತಿಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿ ಡೇವಿಡ್, ನಾನು ಈ ವಿಷಯನ ಪ್ರೆಸಿಡೆಂಟ್ ಗೆ ತಿಳಿಸ್ಬೇಕು, ಕಾಲ್ ನ ಕನೆಕ್ಟ್ ಮಾಡಿ ಅಂತ ಹೇಳ್ತಿರ್ತಾನೆ. ಆ ಸಮಯದಲ್ಲಿ ಡಿಕೆಮ್ ಅವರಿಗೆ ಒಂದು ಚಿತ್ರನ ತೋರಿಸಿ ಈ ಚಿತ್ರ ನನಗೆ ಕನಸಿನಲ್ಲಿ ಬರ್ತಿತ್ತು ಅಂತ ಹೇಳ್ತಿರ್ತಾನೆ. ಅವನಿಗೆ ಏಲಿಯನ್ ಗಳ ಭಾಷೆ ಸ್ವಲ್ಪನೇ ಅರ್ಥ ಆಗ್ತಿರುತ್ತೆ. ಅದರಿಂದ ಅವನು ಕೆಲವು ಏಲಿಯನ್ ಭಾಷೆಗಳನ್ನ ಟ್ರಾನ್ಸ್ಲೇಟ್ ಮಾಡಿರ್ತಾನೆ. ಡೇವಿಡ್ ಆ ಚಿತ್ರನ ನೋಡ್ತಿರ್ಬೇಕಾದ್ರೆ ಚಂದ್ರ ಗ್ರಹದಲ್ಲಿ ಒಂದು ಪೋರ್ಟಲ್ ಓಪನ್ ಆಗಿ ಡಿಕಿಮ್ ಚಿತ್ರ ಬಿಡಿಸಿರೋ ರೀತಿನೇ ಒಂದು ಸ್ಪೇಸ್ ಶಿಪ್ ಹೊರಗಡೆ ಬರುತ್ತೆ. ಅದನ್ನ ನೋಡಿ ಡೇವಿಡ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಆ ಸ್ಪೇಸ್ ಶಿಪ್ ನ ನೋಡಿ ಎಲ್ರು ಏಲಿಯನ್ ಗಳು ನಮ್ಮ ಮೇಲೆ ಮತ್ತೆ ವಾರ್ ಮಾಡೋದಕ್ ಬಂದಿರಬಹುದು ಅಂತ ಅನ್ಕೊಳ್ತಿರ್ತಾರೆ. ಆದ್ರೆ ಡೇವಿಡ್ ಮಾತ್ರ ಆ ಸ್ಪೇಸ್ ಶಿಪ್ ಗೆ ಏನು ಮಾಡ್ಬಿಡಿ, ಅದರಿಂದ ನಮ್ಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೂ ಕೂಡ ಯಾರು ಅವನ್ ಮಾತನ್ನ ಕೇಳ್ದೆ ಪ್ರೆಸಿಡೆಂಟ್ ನ ಪರ್ಮಿಷನ್ ತಗೊಂಡು ಆ ಸ್ಪೇಸ್ ಶಿಪ್ ನ ಹೊಡೆದಾಕ್ಬಿಡ್ತಾರೆ. ಅದರಿಂದ ಆ ಸ್ಪೇಸ್ ಶಿಪ್ ಒಂದ್ ಕಡೆ ಬಿದ್ದೋಗುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ನೋಡಿದಾಗ ಅದರಲ್ಲಿ ಯಾವುದೇ ಏಲಿಯನ್ ಗಳಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅವಾಗ ಡೇವಿಡ್ ಪ್ರೆಸಿಡೆಂಟ್ ಗೆ, ಮೇಡಮ್ ನಾವು ಆ ಸ್ಪೇಸ್ ಶಿಪ್ ಒಳಗಡೆ ಒಂದು ಟೀಮ್ ನ ಕಳಿಸಿ ಅದ್ರೊಳಗಡೆ ಯಾವ್ದಾದ್ರು ಚಿಪ್ ಗಳಿದಾವ ಅಂತ ಕಂಡಿಡಿಬೇಕು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಪ್ರೆಸಿಡೆಂಟ್ ನಮ್ಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಆ ಮಾತನ್ನ ಕೇಳಿಸ್ಕೊಂಡು ಜಾಕ್ ಆ ಸ್ಪೇಸ್ ಶಿಪ್ ಹತ್ರ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿ ಹೊರಡ್ತಾ ಇರ್ತಾನೆ. ಅವನನ್ನ ತಡೆಯೋದಕ್ಕೆ ಮಿಲ್ಲರ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಜಾಕ್ ಅವನ್ ಮಾತನ್ನ ಕೇಳೋದಿಲ್ಲ. ಅವನು ಒಂದು ಸ್ಪೇಸ್ ಶಿಪ್ ನ ತಗೊಂಡು ಮೊದಲು ಡೇವಿಡ್ ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾನೆ. ಅವ್ರಗಳ ಜೊತೆ ಅಂಬುರ್ಸ್ ರೆಬಲ್ ಫೋರ್ಸ್ ನ ಲೀಡರ್ ಆದ ಡೆಕಿಮ್ ಕೂಡ ಹೊರಡ್ತಾನೆ. ಹಾಗೆ ಕ್ಯಾಥರಿನ್ ಕೂಡ ನಾನು ನಿಮ್ಗಳ ಜೊತೆ ಬರ್ತೀನಿ ಅಂತ ಹೊರಡ್ತಾಳೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ಚಂದ್ರ ಗ್ರಹದಲ್ಲಿ ಬಿದ್ದಿರುವಂತ ಸ್ಪೇಸ್ ಶಿಪ್ ಹತ್ರ ಬಂದು ಲ್ಯಾಂಡ್ ಆಗ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಪ್ರೆಸಿಡೆಂಟ್ ಲ್ಯಾಂಡ್ಫೋರ್ಡ್ 20 ವರ್ಷಗಳ ಹಿಂದೆ ಏಲಿಯನ್ ಗಳ ವಿರುದ್ಧ ಜಯ ಪಡೆಯೋದಕ್ಕೆ ತುಂಬಾನೇ ಕೆಲಸ ಮಾಡಿದಂತಹ ಜನರಲ್ ಗ್ಯಾರಿ ಮತ್ತೆ ಅವರ ಪತ್ನಿಗೆ ಜನಗಳ ಮಧ್ಯೆ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಅವಾಗ ಅಲ್ಲಿಗೆ ಈ ಹಿಂದೆ ಪ್ರೆಸಿಡೆಂಟ್ ಆಗಿದ್ದಂತಹ ವೈಟ್ಮೋರ್ ಬಂದು ಜನಗಳಿಗೆ ಏನು ಹೇಳೋದಕ್ಕೆ ಅಂತ ಹೋಗ್ತಾರೆ. ಅವಾಗ ಅವರಿಗೆ ಯಾವುದೋ ಒಂದು ವಿಚಿತ್ರವಾದಂತ ಶಬ್ದ ಕೇಳಿಸುತ್ತೆ. ಅದರಿಂದ ಅವರು ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ತಾರೆ. ಈ ಪ್ರೆಸಿಡೆಂಟ್ ವೈಟ್ಮೋರ್ ಬೇರೆ ಯಾರು ಅಲ್ಲ, ಇವರು ಪೆಟ್ರಿಸಿಯಾಗೆ ತಂದೆ ಆಗ್ಬೇಕು. ಆ ಶಬ್ದ ಅಲ್ಲಿ ಯಾಕೆ ಬರ್ತಿದೆ ಅಂದ್ರೆ ಭೂಮಿ ಕಡೆ ಏಲಿಯನ್ ಗಳ ಸ್ಪೇಸ್ ಶಿಪ್ ಬರ್ತಿರೋದ್ರಿಂದ. ಅಷ್ಟೊತ್ತಿಗೆ ಡೇವಿಡ್ ಮತ್ತೆ ಜಾಕ್ ಎಲ್ರು ಸ್ಪೇಸ್ ಶಿಪ್ ಬಿದ್ದಿರುವಂತಹ ಜಾಗಕ್ಕೆ ಬಂದು ನೋಡಿದ್ರೆ ಅದ್ರೊಳಗಡೆ ಯಾವುದೋ ಒಂದು ವಿಚಿತ್ರವಾದಂತ ವಸ್ತು ಇರುತ್ತೆ. ಅದು ಕೂಡ ಡಿಕಿಮ್ ಚಿತ್ರ ಬಿಡಿಸಿರೋ ರೀತಿನೇ ಕಾಣ್ತಿರುತ್ತೆ. ಅದನ್ನ ಎಲ್ರು ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಏಲಿಯನ್ ಸ್ಪೇಸ್ ಶಿಪ್ ಅವ್ರ ಪಕ್ಕನೆ ಬಂದ್ಬಿಡುತ್ತೆ. ಹಾಗಾಗಿ ಎಲ್ರು ಇಮಿಡಿಯೇಟ್ ಆಗಿ ಅವರ ಸ್ಪೇಸ್ ಶಿಪ್ ಒಳಗಡೆ ಬಂದು ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾ ಇರ್ತಾರೆ. ಅವ್ರುಗಳು ಅಲ್ಲಿಂದ ಹೊರಡ್ತಿರ್ಬೇಕಾದ್ರೆ ಅವ್ರುಗಳು ನೋಡಿದಂತಹ ವಿಚಿತ್ರವಾದ ವಸ್ತುನ ಸ್ಪೇಸ್ ಶಿಪ್ ನಲ್ಲಿ ಹೋಲ್ಡ್ ಮಾಡ್ಕೊಂಡು ಅದನ್ನ ಎತ್ಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ. ಆ ಏಲಿಯನ್ ಸ್ಪೇಸ್ ಶಿಪ್ ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ 3000 ಮೈಲ್ಸ್ ನಷ್ಟು ಅಗಲವಾಗಿರುತ್ತೆ. ಅದರ ಗ್ರಾವಿಟಿ ತುಂಬಾನೇ ಜಾಸ್ತಿ ಇರೋದ್ರಿಂದ ಇವ್ರುಗಳು ಹೋಗ್ತಿದ್ದಂತ ಸ್ಪೇಸ್ ಶಿಪ್ ಅದರ ಗ್ರಾವಿಟಿಗೆ ಸಿಗಾಕೋಬಿಡುತ್ತೆ. ಅಷ್ಟೊತ್ತಿಗಾಗ್ಲೇ ಆ ಸ್ಪೇಸ್ ಶಿಪ್ ಡಿಫೆನ್ಸ್ ಸ್ಟೇಷನ್ ಹತ್ರ ಬಂದ್ಬಿಟ್ಟಿರುತ್ತೆ. ಅದನ್ನ ನೋಡಿ ಕ್ಯಾಪ್ಟನ್ ಜಿಯಾಂಗ್ ಆ ಸ್ಪೇಸ್ ಶಿಪ್ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಕೆಲವು ಫೈಟರ್ ಜೆಟ್ಸ್ ಗಳನ್ನ ಕಳಿಸ್ತಾರೆ. ಅದರಲ್ಲಿ ಇಲ್ಲರ್ ಕೂಡ ಇರ್ತಾನೆ. ಅವ್ರುಗಳು ಆ ಸ್ಪೇಸ್ ಶಿಪ್ ಮೇಲೆ ದಾಳಿ ಮಾಡೋಷ್ಟ್ರಲ್ಲಿ ಏಲಿಯನ್ ಸ್ಪೇಸ್ ಶಿಪ್ ಇವ್ರುಗಳ ಮೇಲೆ ದಾಳಿ ಮಾಡಿ ಡಿಫೆನ್ಸ್ ಸ್ಟೇಷನ್ ನ ನಾಶ ಮಾಡ್ಬಿಡುತ್ತೆ. ನಂತರ ಆ ಸ್ಪೇಸ್ ಶಿಪ್ ಭೂಮಿ ಕಡೆ ಬರ್ತಿರುತ್ತೆ. ಅದರಿಂದ ಪ್ರೆಸಿಡೆಂಟ್ ಆ ಸ್ಪೇಸ್ ಶಿಪ್ ನ ಬಾಹ್ಯಾಕಾಶದಲ್ಲೇ ನಾಶ ಮಾಡಿ ಅಂತ ಆರ್ಡರ್ ಮಾಡ್ತಾರೆ. ಹಾಗಾಗಿ ಸ್ಪೇಸ್ ಸ್ಟೇಷನ್ ಅವರು ಅವ್ರ ಹತ್ರ ಇರುವಂತಹ ಎಲ್ಲಾ ವೆಪನ್ಸ್ ಗಳನ್ನ ಆಕ್ಟಿವ್ ಮಾಡಿ ಆ ಏಲಿಯನ್ ಸ್ಪೇಸ್ ಶಿಪ್ ನ ನಾಶ ಮಾಡೋದಕ್ಕೆ ಅಂತ ನೋಡ್ತಾ ಇರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಆ ಏಲಿಯನ್ ಸ್ಪೇಸ್ ಶಿಪ್ ಆ ಎಲ್ಲಾ ವೆಪನ್ಸ್ ಗಳನ್ನ ನಾಶ ಮಾಡಿ ಭೂಮಿ ಕಡೆ ಹೋಗ್ತಿರುತ್ತೆ. ಆ ಸ್ಪೇಸ್ ಶಿಪ್ ಭೂಮಿಗೆ ಹತ್ರ ಆಗ್ತಾ ಅದ್ರಲ್ಲಿ ಇದ್ದಂತಹ ಗ್ರಾವಿಟಿ ಫೋರ್ಸ್ಗೆ ಭೂಮಿ ಮೇಲ್ಗಡೆ ಇದ್ದಂತಹ ಬಿಲ್ಡಿಂಗ್ ಗಳೆಲ್ಲ ಮೇಲ್ಗಡೆ ಹೋಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಲಂಡನ್ ಸಿಟಿ ಎಲ್ಲ ನಾಶ ಆಗ್ತಿರುತ್ತೆ. ಅದನ್ನ ಡೇವಿಡ್ ಮತ್ತೆ ಜಾಕ್ ನೋಡಿದ್ರು ಕೂಡ ಅವ್ರಗಳಿಗೆ ಏನು ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಇಲ್ಲರ್ನ ತಾಯಿ ಹಾಸ್ಪಿಟಲ್ ಒಳಗಡೆ ಇರುವಂತಹ ತಾಯಿ ಮಗುನ ಸೇಫ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಈ ಕಡೆ ಸ್ಪೇಸ್ ಶಿಪ್ ಭೂಮಿ ಮೇಲ್ಗಡೆ ಬಂದು ಅಟ್ಲಾಂಟಿಕ್ ಮಹಾಸಾಗರದ ಮಧ್ಯೆ ಲ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅದರ ಗ್ರಾವಿಟಿ ಫೋರ್ಸ್ ರಿಲೀಸ್ ಆಗ್ಬಿಡುತ್ತೆ. ಅವಾಗ ಮೇಲ್ಗಡೆ ಹೋಗ್ತಿದ್ದಂತಹ ಬಿಲ್ಡಿಂಗ್
ಏಲಿಯನ್ಗಳೆಲ್ಲ ಕೆಳಗಡೆ ಬೀಳೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅವಾಗ ಜಾಕ್ ಮತ್ತೆ ಡೇವಿಡ್ ಇದ್ದಂತಹ ಸ್ಪೇಸ್ಶಿಪ್ ಕೂಡ ಗ್ರಾವಿಟಿ ಫೋರ್ಸ್ ಇಂದ ರಿಲೀಸ್ ಆಗ್ಬಿಡುತ್ತೆ. ಅದರಿಂದ ಜಾಕ್ ಹೇಗೋ ಮಾಡಿ ಆ ಜಾಗದಿಂದ ಸ್ಪೇಸ್ಶಿಪ್ ನ ತಗೊಂಡು ಹೊರಗಡೆ ಬರ್ತಾನೆ. ಅದೇ ಸಮಯದಲ್ಲಿ ಡೇವಿಡ್ ನ ತಂದೆ ಅದೇ ಸಮುದ್ರದಲ್ಲಿ ಫಿಶಿಂಗ್ ಮಾಡ್ತಿರ್ತಾರೆ. ಆ ಸಮುದ್ರದೊಳಗಡೆ ಏಲಿಯನ್ ಸ್ಪೇಸ್ಶಿಪ್ ಲ್ಯಾಂಡ್ ಆದ್ರಿಂದ ಆ ಸಮುದ್ರದಲ್ಲಿ ಬೃಹದಾಕಾರದ ವೇವ್ಸ್ ಗಳು ಕ್ರಿಯೇಟ್ ಆಗಿ ಆ ವೇವ್ಸ್ ಗಳು ಡೇವಿಡ್ ತಂದೆ ಇದ್ದಂತಹ ಬೋಟ್ ಕಡೆನೆ ಬರ್ತಿರ್ತವೆ. ಈ ಕಡೆ ಇಲ್ಲರ್ನ ತಾಯಿ ಮಗುನ ಕರ್ಕೊಂಡು ಹಾಸ್ಪಿಟಲ್ ನಿಂದ ಹೊರಗಡೆ ಬಂದು ಅವರನ್ನು ಒಂದು ಹೆಲಿಕಾಪ್ಟರ್ ಒಳಗಡೆ ಕೂರಿಸ್ತಿರ್ಬೇಕಾದ್ರೆ ಅವ್ರು ನಿಂತಿರುವಂತಹ ಬಿಲ್ಡಿಂಗು ಕೊಲಾಪ್ಸ್ ಆಗಿ ಅವರು ಕೆಳಗಡೆ ಬಿದ್ದು ಸತ್ತೋಗ್ತಾರೆ. ಅದನ್ನ ಇಲ್ಲರ್ ನೋಡಿ ತುಂಬಾನೇ ದುಃಖ ಪಡ್ತಿರ್ತಾನೆ. ಇದೇ ರೀತಿ ಏಲಿಯನ್ ನ ಸ್ಪೇಸ್ಶಿಪ್ ಭೂಮಿ ಮೇಲ್ಗಡೆ 25% ನಷ್ಟು ಆವರಿಸ್ಕೊಂಡ್ ಬಿಡುತ್ತೆ. ಏಲಿಯನ್ ಸ್ಪೇಸ್ಶಿಪ್ ಭೂಮಿಗೆ ಬಂದಿರುವಂತ ವಿಷಯ ಡಾಕ್ಟರ್ ಉಕುನಿಗೆ ಗೊತ್ತಾಗಿ ಅವರು ಜನರಲ್ ಆಡಮ್ಸ್ ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಅವರನ್ನ ನೋಡಿ ಪ್ರೆಸಿಡೆಂಟ್ ವೈಟ್ ಮೋರ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಏಲಿಯನ್ ಸ್ಪೇಸ್ಶಿಪ್ ಭೂಮಿಗೆ ಬಂದಿರೋದ್ರಿಂದ ಏರಿಯಾ 51 ನಲ್ಲಿರುವಂತಹ ಏಲಿಯನ್ಗಳು ತುಂಬಾ ಖುಷಿಯಿಂದ ಕುಣಿದಾಡ್ತಿರ್ತವೆ. ಅವುಗಳಲ್ಲಿ ಒಂದನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಒಂದು ಚೇಂಬರ್ ಒಳಗಡೆ ತಗೊಂಡ್ ಬರ್ತಾ ಇರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಆ ಚೇಂಬರ್ ಒಳಗಡೆ ಪ್ರೆಸಿಡೆಂಟ್ ವೈಟ್ ಮೋರ್ ಹೋಗಿ ಪಾಸ್ವರ್ಡ್ ಹಾಕಿ ಆ ಚೇಂಬರ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಅದನ್ನ ನೋಡಿ ಅವರ ಮಗಳಾದ ಪೆಟ್ರೇಸಿಯಾ ಅವರಿಗೆ ಎಷ್ಟೇ ಹೊರಗಡೆ ಬನ್ನಿ ಅಂತ ಹೇಳಿದ್ರು ಕೂಡ ಅವರು ಅವ್ರ ಮಾತನ್ನ ಕೇಳೋದಿಲ್ಲ. ಅಷ್ಟೊತ್ತಿಗೆ ಆ ಚೇಂಬರ್ ಒಳಗಡೆ ಒಂದು ಏಲಿಯನ್ ಬಂದು ಅದರ ಟೆಂಡಿಕಲ್ಸ್ ನಿಂದ ಪ್ರೆಸಿಡೆಂಟ್ ನ ಹೋಲ್ಡ್ ಮಾಡಿ ಅವರ ಕತ್ತನ ಇಸ್ಕಿ ಅವರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಅದರಿಂದ ಅಲ್ಲಿದ್ದಂತಹ ಸೋಲ್ಜರ್ಸ್ ಗಳೆಲ್ಲ ಆ ಏಲಿಯನ್ ಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಆ ಏಲಿಯನ್ ಅವ್ರ ಹತ್ರ ಇದ್ದಂತಹ ಒಂದು ಗನ್ನ ತಗೊಂಡು ಅದು ಕೂಡ ಸೋಲ್ಜರ್ಸ್ ಗಳಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಸಮಯದಲ್ಲಿ ಅಲ್ಲಿಗೆ ಡೆಕಿನ್ ಬಂದು ಆ ಏಲಿಯನ್ ಹಿಂದೆ ಕತ್ತಿಯಿಂದ ಚುಟ್ಬಿಡ್ತಾನೆ. ಅವಾಗ ಆ ಏಲಿಯನ್ ಬಾಡಿ ಒಳಗಡೆಯಿಂದ ನಿಜವಾದ ಏಲಿಯನ್ ಹೊರಗಡೆ ಬರುತ್ತೆ. ಅದನ್ನ ಡೆಕಿನ್ ಮತ್ತೆ ಕತ್ತಿಯಿಂದ ಕತ್ತರಿಸಿ ಸಾಯಿಸ್ಬಿಡ್ತಾನೆ. ಪುಣ್ಯಕ್ಕೆ ಪ್ರೆಸಿಡೆಂಟ್ ವೈಟ್ ಮೋರ್ಗೆ ಏನೂ ಆಗಿರೋದಿಲ್ಲ. ಅದರಿಂದ ಅವರನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ. ಈಗಿರ್ಬೇಕಾದ್ರೆ ಲಂಡನ್ ಸಿಟಿ 3% ನಷ್ಟು ನಾಶ ಆಗ್ಬಿಟ್ಟಿರುತ್ತೆ. ಅದರಲ್ಲಿ ಕೆಲವು ಮಕ್ಕಳುಗಳು ಉಳ್ಕೊಂಡಿರ್ತವೆ. ಅವ್ರುಗಳು ಒಂದು ಕಾರ್ನ ತಗೊಂಡು ಸೇಫ್ ಆಗಿರುವಂತಹ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಅವಾಗ ಅವ್ರಗಳಿಗೆ ಡೇವಿಡ್ ನ ತಂದೆ ಕಾಣಿಸ್ತಾರೆ. ಅವ್ರು ಇನ್ನೂ ಬದುಕಿರ್ತಾರೆ. ಅವರನ್ನ ನೋಡಿ ಮಕ್ಕಳುಗಳು ಕಾರ್ನ ಒಂದ್ ಕಡೆ ನಿಲ್ಸಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಡೇವಿಡ್ ಮತ್ತೆ ಜಾಕ್ ತಂದಿರುವಂತಹ ವಸ್ತುನ ನೋಡಿ ಡಾಕ್ಟರ್ ಉಕೋನ್ ತುಂಬಾ ಆಶ್ಚರ್ಯದಿಂದ ಇದು ನಿಮ್ಗೆ ಎಲ್ ಸಿಕ್ತು, ಇದನ್ನ ನಾವು ಇವಾಗ್ಲೇ ಓಪನ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಇನ್ನೊಂದ್ ಕಡೆ ಏಲಿಯನ್ ಸ್ಪೇಸ್ಶಿಪ್ ನ ಸ್ಕ್ಯಾನ್ ಮಾಡಿದಾಗ ಅದ್ರೊಳಗಡೆ ತುಂಬಾನೇ ಏಲಿಯನ್ಸ್ ಗಳಿರೋದು ಗೊತ್ತಾಗುತ್ತೆ. ಆ ಏಲಿಯನ್ ಸ್ಪೇಸ್ಶಿಪ್ ನ ಮಧ್ಯದಲ್ಲಿ ಒಂದು ದೊಡ್ಡ ಬೃಹದಾಕಾರದ ಏಲಿಯನ್ ಇರುತ್ತೆ. ಅದೇ ಉಳಿದಿರುವಂತಹ ಏಲಿಯನ್ ಗೆ ಕ್ವೀನ್ ಆಗಿರುತ್ತೆ. ಅವುಗಳು ಪ್ಲಾಸ್ಮಾ ಎನರ್ಜಿನ ಯೂಸ್ ಮಾಡಿ ಸಮುದ್ರದೊಳಗಡೆ ಒಂದು ಹೋಲ್ ನ ಕ್ರಿಯೇಟ್ ಮಾಡ್ತಿರ್ತವೆ. ಆ ಹೋಲ್ ಆಫ್ರಿಕಾದಲ್ಲಿದ್ದಂತಹ ಹೋಲ್ ಗಿಂತ ತುಂಬಾ ದೊಡ್ಡದಾಗಿರುತ್ತೆ. ಅದನ್ನ ನೋಡಿ ಡೇವಿಡ್ ಪ್ರೆಸಿಡೆಂಟ್ ಗೆ ಬಹುಶಃ ಆ ಏಲಿಯನ್ ಗಳು ಭೂಮಿಯ ಕೇಂದ್ರವನ್ನ ಹುಡುಕ್ತಾ ಇರಬಹುದು. ಅದನ್ನ ನಾಶ ಮಾಡಿದ್ರೆ ಭೂಮಿಯ ಕಾಂತಿ ನಾಶ ಆಗುತ್ತೆ. ಅದರಿಂದ ವಾತಾವರಣ ಕೂಡ ಹಾಳಾಗುತ್ತೆ. ಅವಾಗ ನಮ್ಮ ಗ್ರಹದಲ್ಲಿರುವಂತಹ ಜೀವರಾಶಿ ಎಲ್ಲ ಕೊನೆಗೊಳ್ಳುತ್ತೆ. ನಾವುಗಳು ಬದುಕುಳಿಯೋದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಪ್ರೆಸಿಡೆಂಟ್ ನಾವುಗಳು ಇನ್ನು ತಡ ಮಾಡದೆ ಮೊದಲು ಆ ಏಲಿಯನ್ ಗಳ ಕ್ವೀನ್ ನ ಟಾರ್ಗೆಟ್ ಮಾಡಿ ಅದನ್ನ ನಾಶ ಮಾಡೋಣ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲಾ ಫೈಟರ್ ಜೆಟ್ಸ್ ಗಳು ರೆಡಿಯಾಗಿ ಏಲಿಯನ್ ಸ್ಪೇಸ್ಶಿಪ್ ಇರುವಂತಹ ಜಾಗದ ಕಡೆ ಹೊರಡ್ತಾರೆ. ಅವ್ರಗಳಿಗೆಲ್ಲ ಹಿಲ್ಲರ್ ಲೀಡರ್ ಆಗಿರ್ತಾನೆ. ಸ್ವಲ್ಪ ಸಮಯದ ನಂತರ ಫೈಟರ್ ಜೆಟ್ಸ್ ಗಳೆಲ್ಲ ಏಲಿಯನ್ ಸ್ಪೇಸ್ಶಿಪ್ ಇರುವಂತಹ ಜಾಗಕ್ಕೆ ಬರ್ತವೆ. ಅವ್ರುಗಳು ಆ ಸ್ಪೇಸ್ಶಿಪ್ ಹತ್ರ ಬಂದ್ ಕೂಡ್ಲೆ ಆ ಸ್ಪೇಸ್ಶಿಪ್ ನಲ್ಲಿ ಇದ್ದಂತಹ ಗನ್ ಗಳೆಲ್ಲ ಆಕ್ಟಿವ್ ಆಗಿ ಫೈಟರ್ ಜೆಟ್ ಗಳ ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾಗಿ ತುಂಬಾ ಜೆಟ್ ಗಳು ಬ್ಲಾಸ್ಟ್ ಆಗ್ತಿರ್ತವೆ. ಅದರಿಂದ ಎಲ್ರು ಆ ಸ್ಪೇಸ್ಶಿಪ್ ಇಂದ ಕೆಳಗಡೆ ಹೋಗ್ತಿರ್ತಾರೆ. ಅವಾಗ ಆ ಸ್ಪೇಸ್ಶಿಪ್ ಒಳಗಡೆಯಿಂದ ಕೆಲವು ಏಲಿಯನ್ ಫೈಟರ್ ಜೆಟ್ಸ್ ಗಳು ಬಂದು ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾಗಿ ಅವ್ರಗಳ ಮಧ್ಯೆ ತುಂಬಾನೇ ಫೈಟ್ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಜಾಕ್ ಒಂದು ಪ್ಲಾನ್ ಮಾಡಿ ಅವರ ಲೀಡರ್ ಗೆ ನಾವು ಸ್ಪೇಸ್ಶಿಪ್ ಒಳಗಡೆ ಹೋಗ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಜನರಲ್ ಆಡಮ್ಸ್ ಕೂಡ ಪರ್ಮಿಷನ್ ಕೊಡ್ತಾನೆ. ಅದರಿಂದ ಜಾಕ್ ಮತ್ತೆ ಹಿಲ್ಲರ್ ಇಬ್ರು ಕೆಲವು ಫೈಟರ್ ಜೆಟ್ಸ್ ಗಳನ್ನ ಜೊತೆಲ್ ಕರ್ಕೊಂಡು ಏಲಿಯನ್ ಸ್ಪೇಸ್ಶಿಪ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಆ ಸ್ಪೇಸ್ಶಿಪ್ ತುಂಬಾನೇ ದೊಡ್ಡದಾಗಿರುತ್ತೆ. ಅವ್ರಗಳೆಲ್ಲ ಆ ಸ್ಪೇಸ್ಶಿಪ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ಜಾಗದಲ್ಲಿ ಒಂದು ವೇವ್ ಕ್ರಿಯೇಟ್ ಆಗಿ ಜೆಟ್ ಇಂಜಿನ್ ಗಳನ್ನ ಆಫ್ ಮಾಡ್ಬಿಡುತ್ತೆ. ಅದರಿಂದ ಎಲ್ಲಾ ಜೆಟ್ ಗಳು ಕೆಳಗಡೆ ಬೀಳ್ತಿರ್ತವೆ. ಆ ಸಮಯದಲ್ಲಿ ಕೆಲವು ಮೈಕ್ರೋ ಏಲಿಯನ್ ರೋಬೋಟ್ಸ್ ಗಳು ಬಂದು ಫೈಟರ್ ಜೆಟ್ಸ್ ಗಳಲ್ಲಿದ್ದಂತಹ ಬಾಂಬ್ ಗಳ ಮೇಲೆ ಕೂತು ಅವುಗಳ ಕಂಟ್ರೋಲ್ ತೊಳ್ತಾ ಇರ್ತವೆ. ಅದನ್ನ ನೋಡಿ ಆಡಮ್ಸ್ ಯಾವ್ಯಾವ ಜೆಟ್ ಗಳಲ್ಲಿ ಮೈಕ್ರೋ ಏಲಿಯನ್ ರೋಬೋಟ್ಸ್ ಗಳು ಅಟ್ಯಾಚ್ ಆಗಿದಾವೆ ಅವುಗಳನ್ನ ಬ್ಲಾಸ್ಟ್ ಮಾಡಿ ಅಂತ ಹೇಳ್ತಾನೆ. ಅದರಿಂದ ಆ ಜೆಟ್ ಗಳನ್ನ ಬ್ಲಾಸ್ಟ್ ಮಾಡ್ತಾರೆ. ಆದ್ರೆ ಅದರಲ್ಲಿ ಕೆಲವು ಫೈಟರ್ ಜೆಟ್ಸ್ ಗಳು ಉಳ್ಕೊಂಡಿರ್ತವೆ. ಅದರಲ್ಲಿ ಜಾಕ್ ಮತ್ತೆ ಹಿಲ್ಲರ್ ಕೂಡ ಇರ್ತಾನೆ. ಅಷ್ಟರಲ್ಲಿ ಏಲಿಯನ್ ಸ್ಪೇಸ್ಶಿಪ್ ಭೂಮಿ ಸುತ್ತ ಒಂದು ವೇವ್ ನ ಕ್ರಿಯೇಟ್ ಮಾಡಿ ಭೂಮಿ ಮೇಲ್ಗಡೆ ಇದ್ದಂತಹ ಎಲ್ಲ ಸ್ಯಾಟಲೈಟ್ ಗಳನ್ನ ನಾಶ ಮಾಡ್ಬಿಡುತ್ತೆ. ಅದರಿಂದ ಎಲ್ಲ ಕಡೆ ನೆಟ್ವರ್ಕ್ ಕನೆಕ್ಷನ್ ಕಟ್ ಆಗ್ಬಿಡುತ್ತೆ. ಆ ಸಮಯದಲ್ಲಿ ಒಂದು ಏಲಿಯನ್ ಪ್ರೆಸಿಡೆಂಟ್ ಲ್ಯಾಂಡ್ ಫೋರ್ಡ್ ಇರುವಂತಹ ಜಾಗಕ್ಕೆ ಬಂದು ಅಲ್ಲಿದ್ದವ್ರನ್ನೆಲ್ಲ ಸಾಯಿಸ್ಬಿಡುತ್ತೆ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಏರಿಯಾ 51 ನಲ್ಲಿರುವಂತಹ ಜನರಲ್ ಆಡಮ್ಸ್ ನ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡ್ತಿರ್ತಾರೆ. ಈ ಕಡೆ ಡಾಕ್ಟರ್ ಉಕುನ್ ಒಂದು ಲೇಸರ್ ಕಟಿಂಗ್ ಮಿಷಿನ್ ನ ತಗೊಂಡ್ ಬಂದು ಅವಾಗ್ಲೇ ಜಾಕ್ ಮತ್ತೆ ಡೇವಿಡ್ ತಂದಂತಹ ವಸ್ತುನ ಕಟ್ ಮಾಡ್ತಿರ್ತಾರೆ. ಅವಾಗ ಅದ್ರೊಳಗಡೆ ಇದ್ದಂತಹ ವಸ್ತು ಹೊರಗಡೆ ಬರುತ್ತೆ. ಅದೇನಿರ್ಬಹುದು ಅಂತ ಎಲ್ಲ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಆ ವಸ್ತು ಆಕ್ಟಿವೇಟ್ ಆಗಿ ಅದ್ರ ಮುಂದೆ ಇರೋರ್ನೆಲ್ಲ ಸ್ಕ್ಯಾನ್ ಮಾಡ್ತಿರುತ್ತೆ.
ಆಗ್ತಿರುತ್ತೆ. ಈ ಕಡೆ ಪೆಟ್ರೇಸಿಯಾ ಜಾಕ್ ಸತ್ತೋಗಿರ್ಬಹುದು ಅಂತ ಅನ್ಕೊಂಡು ತುಂಬಾನೇ ದುಃಖ ಪಡೆದಿರ್ತಾಳೆ. ಆದ್ರೆ ಜಾಕ್ ಮತ್ತೆ ಹಿಲ್ಲರ್ ಇಬ್ರು ಸತ್ತಿರೋದಿಲ್ಲ. ಅವ್ರುಗಳು ಏಲಿಯನ್ ಸ್ಪೇಸ್‌ಶಿಪ್ ಒಳಗಡೆ ಜೀವಂತವಾಗಿರ್ತಾರೆ. ಅವರನ್ನ ಸಾಯಿಸೋದಕ್ಕೆ ಏಲಿಯನ್ಗಳು ತುಂಬಾನೇ ಟ್ರೈ ಮಾಡ್ತಿರ್ತವೆ. ಆದ್ರೂ ಕೂಡ ಹೇಗೋ ಮಾಡಿ ಅವರಿಬ್ರು ಏಲಿಯನ್ಗಳಿಂದ ಬಚಾವ್ ಆಗ್ತಿರ್ತಾರೆ. ಇನ್ನೊಂದ್ ಕಡೆ ಡಾಕ್ಟರ್ ವುಕೊನ್ ವಿಚಿತ್ರವಾಗಿರುವಂತಹ ವಸ್ತುನ ಸ್ಕ್ಯಾನ್ ಮಾಡ್ತಿರ್ಬೇಕಾದ್ರೆ ಫ್ಲೂಯಿಡ್ ಮಿಸ್ ಆಗಿ ಆ ವಸ್ತು ಮೇಲ್ಗಡೆ ಕೈ ಇಟ್ಬಿಡ್ತಾನೆ. ಅವಾಗ ಆ ವಸ್ತು ಅವನ ಕೈನ ಒಳಗಡೆ ಎಳ್ಕೊಂಡು ಆಕ್ಟಿವ್ ಆಗ್ಬಿಡುತ್ತೆ. ಅದು ಆಕ್ಟಿವ್ ಆದ ಕೂಡಲೇ ಅದಿರುವಂತ ಜಾಗ ಏಲಿಯನ್ ಕ್ವೀನ್ಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಅದು ಒಂದು ಕೃತಕವಾಗಿರುವಂತಹ ಏಲಿಯನ್ ಬಾಡಿ ಒಳಗಡೆ ಹೋಗಿ ಒಂದು ಸ್ಪೇಸ್ ಶಿಪ್ ನ ತಗೊಂಡು ಆ ವಸ್ತು ಇರುವಂತಹ ಜಾಗದ ಕಡೆ ಹೊರಡುತ್ತೆ. ಈ ಕಡೆ ಎಲ್ರೂ ಆ ವಸ್ತುನ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಅದು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಬೇರೆ ಏಲಿಯನ್ಗಳಿಗಿಂತ ತುಂಬಾ ವಿಭಿನ್ನವಾಗಿರುವಂತಹ ಏಲಿಯನ್. ನನ್ನ ಪ್ರಜಾತಿ ಸಾವಿರಾರು ವರ್ಷಗಳಿಂದ ಈ ರೂಪದಲ್ಲೇ ಬದುಕುಳಿದಿದೆ ಅಂತ ಹೇಳ್ತಿರುತ್ತೆ. ಅದನ್ನ ನೋಡಿ ಡೇವಿಡ್ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಆ ಏಲಿಯನ್ ಬೇರೆ ಪ್ರಜಾತಿಯ ಏಲಿಯನ್ಗಳು ನಿಮ್ಮನ್ನ ನಾಶ ಮಾಡೋದಕ್ಕೆ ಬರ್ತಿರೋದು ನನ್ಗೆ ಮೊದ್ಲೇ ತಿಳಿತು. ಅದ್ರಿಂದ ನಾನು ನಿಮ್ಮನ್ನ ಸಾಧ್ಯವಾದಷ್ಟು ಉಳಿಸೋದಕ್ಕೆ ಅಂತ ಬಂದೆ. ಆದ್ರೆ ನೀವುಗಳು ಆ ಏಲಿಯನ್ ಯೂಸ್ ಮಾಡುವಂತಹ ಆಯುಧದಿಂದ ನನ್ ಮೇಲೆ ದಾಳಿ ಮಾಡಿದ್ರೆ ಆ ಏಲಿಯನ್ಗಳು ನಮ್ಮ ಗ್ರಹದ ಮೇಲೂ ದಾಳಿ ಮಾಡಿ ನಮ್ಮ ಗ್ರಹನ ವಶಪಡಿಸ್ಕೊಂಡು ನಮ್ಮ ಗ್ರಹದ ಶಕ್ತಿ ಮೂಲವನ್ನ ಹೊರಗಡೆ ತೆಗೆದು ಅವರ ಸ್ಪೇಸ್‌ಶಿಪ್ ಗಳಿಗೆ ಇಂಧನವಾಗಿ ಬಳಸ್ಕೊಂಡ್ರು. ಅವ್ರುಗಳು ತುಂಬಾ ಸಮುದಾಯದ ಮೇಲೆ ದಾಳಿ ಮಾಡಿ ಅವರ ಗ್ರಹನ ವಶಪಡಿಸ್ಕೊಂಡಿದ್ದಾರೆ. ಇವಾಗ ನನ್ನ ಪ್ರಜಾತಿಯಲ್ಲಿ ನಾನು ಒಬ್ಳೆ ಉಳ್ದಿರೋದು ಅಂತ ಹೇಳ್ತಿರುತ್ತೆ. ಅವಾಗ ಡಾಕ್ಟರ್ ವುಕೊನ್ ನಿನ್ನ ಹತ್ರ ಆ ಏಲಿಯನ್ ನ ಸಾಯಿಸೋದಕ್ಕೆ ಯಾವ್ದಾದ್ರು ಪ್ಲಾನ್ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ಏಲಿಯನ್ ನಾನು ಅತ್ಯಂತ ಆಧುನಿಕ ತಂತ್ರಜ್ಞಾನದಿಂದ ಸಜ್ಜುಗೊಂಡಿದ್ದೀನಿ. ಆ ಏಲಿಯನ್ ಗಳನ್ನ ಶಾಶ್ವತವಾಗಿ ನಾಶ ಮಾಡುವಂತಹ ಶಸ್ತ್ರವನ್ನ ನನಗೆ ರೆಡಿ ಮಾಡೋದಕ್ ಬರುತ್ತೆ. ಅದ್ರಿಂದನೇ ಆ ಏಲಿಯನ್ಗಳು ನನ್ನನ್ನ ಹುಡುಕ್ತಿದಾವೆ. ನಾನು ಆಕ್ಟಿವ್ ಆದ ಕೂಡಲೇ ನಾನು ಇರುವಂತ ಸಿಗ್ನಲ್ ಆ ಏಲಿಯನ್ ಗಳ ಕ್ವೀನ್ಗೆ ತಲುಪಿರುತ್ತೆ. ಅದಿವಾಗ ನನ್ನನ್ನ ಹುಡ್ಕೊಂಡು ನನ್ನನ್ನ ನಾಶ ಮಾಡೋದಕ್ಕೆ ಇಲ್ಲಿಗೆ ಬಂದೇ ಬರುತ್ತೆ ಅಂತ ಹೇಳುತ್ತೆ. ಅವಾಗ ಡೇವಿಡ್ ಅದಕ್ಕೆ ನಾವು ಆ ಏಲಿಯನ್ ಕ್ವೀನ್ ನ ನಾಶ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಅದು ಒಂದ್ ವೇಳೆ ನೀವೇನಾದ್ರೂ ಆ ಕ್ವೀನ್ ನ ನಾಶ ಮಾಡಿದ್ರೆ ಅವಳ ಹೋರಾಟಗಾರರು ಕೂಡ ನಾಶ ಆಗ್ತಾರೆ. ಅವಾಗ ಅವರ ಸ್ಪೇಸ್‌ಶಿಪ್ ನ ಬೇರೆ ಕ್ವೀನ್ಗಳು ವಾಪಸ್ ತಗೊಂಡು ಹೋಗ್ತಾರೆ. ನೀವು ನನ್ನನ್ನ ನಾಶ ಮಾಡಿ ಆ ಏಲಿಯನ್ ಕ್ವೀನ್ಗೆ ನನ್ನ ರಹಸ್ಯ ಗ್ರಹದ ಬಗ್ಗೆ ಗೊತ್ತಾದ್ರೆ ಎಲ್ಲ ಅಂತ್ಯ ಆಗ್ಬಿಡುತ್ತೆ ಅಂತ ಹೇಳ್ತಿರುತ್ತೆ. ಆದ್ರೆ ಅವ್ರುಗಳು ಆ ಏಲಿಯನ್ ನ ನಾಶ ಮಾಡೋದಿಲ್ಲ. ಅವ್ರ ಹತ್ರ ಬರ್ತಿರುವಂತಹ ಏಲಿಯನ್ ಕ್ವೀನ್ ನ ಹೇಗ್ ನಾಶ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಡೇವಿಡ್ ಆಡಮ್ಸ್ಗೆ ನಮ್ಮ ಹತ್ರ ಇರುವಂತಹ ಕೋಲ್ಡ್ ಬಾಂಬ್ ಗಳನ್ನ ಏಲಿಯನ್ ಸ್ಪೇಸ್‌ಶಿಪ್ ಒಳಗಡೆ ತಗೊಂಡೋಗಿ ಅವುಗಳನ್ನ ಬ್ಲಾಸ್ಟ್ ಮಾಡಿದ್ರೆ ಆ ಏಲಿಯನ್ ನಾಶ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಆಡಮ್ಸ್ ನಾವೇನಾದ್ರೂ ಆ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡಿದ್ರೆ ಏಲಿಯನ್ ಜೊತೆ ನಾವು ಕೂಡ ನಾಶ ಆಗ್ಬಿಡ್ತೀವಿ ಅಂತ ಹೇಳ್ತಾನೆ. ಅವಾಗ ಡೇವಿಡ್ ಆಡಮ್ಸ್ಗೆ ನಾನು ಒಂದು ಎಕ್ವಿಪ್ಮೆಂಟ್ ನಿಂದ ಆ ಏಲಿಯನ್ ಸ್ಪೇಸ್‌ಶಿಪ್ ಸುತ್ತ ಒಂದು ಶೀಲ್ಡ್ ನ ಕ್ರಿಯೇಟ್ ಮಾಡ್ತೀನಿ. ಅದರಿಂದ ಯಾರಿಗೂ ಏನೂ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆಡಮ್ಸ್ ಕೂಡ ಒಪ್ಕೊಳ್ತಾನೆ. ಹಾಗಾಗಿ ಡೇವಿಡ್ ಅವರ ಪ್ಲಾನ್ ಎಲ್ಲ ಸೋಲ್ಜರ್ಸ್ ಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನಂತರ ಆಡಮ್ಸ್ ಈ ಮಿಷನ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಒಬ್ಬ ಸೋಲ್ಜರ್ ತನ್ನ ಜೀವವನ್ನೇ ತ್ಯಾಗ ಮಾಡ್ಬೇಕಾಗುತ್ತೆ. ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಡುವಂತಹ ಸೋಲ್ಜರ್ ಯಾರಾದ್ರೂ ಇದ್ದೀರಾ ಅಂತ ಕೇಳ್ತಾನೆ. ಅವಾಗ ಪೆಟ್ರೇಷಿಯಾ ನಾನು ಅದಕ್ಕೆ ರೆಡಿ ಆಗಿದ್ದೀನಿ ಅಂತ ಮುಂದೆ ಬರ್ತಾಳೆ. ಅಷ್ಟರಲ್ಲೇ ಅವಳ ತಂದೆ ಮುಂದೆ ಬಂದು ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅದರಿಂದ ಎಲ್ರು ಅವರಿಗೆ ಸಲ್ಯೂಟ್ ಮಾಡ್ತಾರೆ. ಅವರಿಗೆ ಪೆಟ್ರೇಷಿಯಾ ಈ ಕೆಲ್ಸನ ನಾನ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅವಳ ಮಾತನ್ನ ಅವರು ಕೇಳೋದಿಲ್ಲ. ಇನ್ನೊಂದ್ ಕಡೆ ಮಕ್ಳುಗಳು ಡೇವಿಡ್ ತಂದೆನ ಬಚಾವ್ ಮಾಡಿ ಅವ್ರ ಜೊತೆನೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಅವ್ರ ಕಾರ್ನಲ್ಲಿ ಇದ್ದಂತಹ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿರುತ್ತೆ. ಅದರಿಂದ ಅವ್ರುಗಳು ಇವಾಗ ಪೆಟ್ರೋಲ್ಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವ್ರುಗಳು ಹೋಗ್ತಿದ್ದಂತ ಜಾಗದಲ್ಲಿ ಕೆಲವು ಮಕ್ಳುಗಳು ಸ್ಕೂಲ್ ಬಸ್ ಹತ್ರ ಡ್ರೈವರ್ಗೋಸ್ಕರ ಕಾಯ್ತಿರ್ತವೆ. ಅದನ್ನ ನೋಡಿ ಡೇವಿಡ್ ನ ತಂದೆ ಆ ಮಕ್ಳ ಹತ್ರ ಬಂದು ಮಕ್ಳೇ ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಆ ಮಕ್ಳು ನಮ್ಮ ಡ್ರೈವರ್ ನಮ್ಮನ್ನ ಇಲ್ಲೇ ಬಿಟ್ಟು ಓಡೋದ ಅಂತ ಹೇಳ್ತಾರೆ. ಹಾಗಾಗಿ ಡೇವಿಡ್ ನ ತಂದೆ ಆ ಬಸ್ ನಲ್ಲಿ ಎಷ್ಟು ಪೆಟ್ರೋಲ್ ಇದೆ ಅಂತ ಚೆಕ್ ಮಾಡಿ ಎಲ್ಲ ಮಕ್ಕಳನ್ನ ಕರ್ಕೊಂಡು ಡೇವಿಡ್ ನ ಮೀಟ್ ಮಾಡೋದಕ್ಕೆ ಅಂತ ಏರಿಯಾ 51 ಕಡೆ ಹೋಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಜಾಕ್ ಮಿಲ್ಲರ್ ರಿನ್ಲೋ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ಅಲ್ಲಿರುವಂತ ಏಲಿಯನ್ ಗಳಿಗೆ ಗೊತ್ತಾಗದಿರೋ ಹಾಗೆ ಏಲಿಯನ್ ಸ್ಪೇಸ್‌ಶಿಪ್ ಗಳನ್ನ ತಗೊಂಡು ಅಲ್ಲಿಂದ ಹೊರಗಡೆ ಬರೋದಕ್ಕೆ ನೋಡ್ತಿರ್ತಾರೆ. ಅಷ್ಟಲ್ಲೇ ಅಲ್ಲಿಗೆ ಏಲಿಯನ್ ಗಳು ಬಂದು ಅವ್ರಗಳ ಕಡೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆದ್ರೂ ಕೂಡ ಎಲ್ರು ಏಲಿಯನ್ ಸ್ಪೇಸ್‌ಶಿಪ್ ಗಳ ಸಹಾಯದಿಂದ ಆ ಏಲಿಯನ್ ಗಳನ್ನ ಸಾಯಿಸಿ ಆ ಏಲಿಯನ್ ಸ್ಪೇಸ್‌ಶಿಪ್ ಇಂದ ಹೊರಗಡೆ ಬರ್ತಾರೆ. ಆ ಸಮಯದಲ್ಲಿ ಈ ಕಡೆ ಡೇವಿಡ್ ನ ತಂದೆ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಏರಿಯಾ 51 ಕಡೆ ಬರ್ತಿರ್ತಾರೆ. ಅವ್ರು ಬರ್ತಿರೋದನ್ನ ಡೇವಿಡ್ ಸ್ಕೋಪ್ ನಲ್ಲಿ ನೋಡಿ ಅವರನ್ನ ಅವನ್ ಕಡೆ ಕರಿತಾ ಇರ್ತಾನೆ. ಅದರಿಂದ ಅವ್ರುಗಳು ಡೇವಿಡ್ ಹತ್ರನೇ ಹೋಗ್ತಾರೆ. ಅವಾಗ ಡೇವಿಡ್ ಅವ್ರಿಗೆ ಡ್ಯಾಡ್ ನೀವು ಬದುಕಿರೋದನ್ನ ನೋಡಿ ನನ್ಗೆ ತುಂಬಾನೇ ಸಂತೋಷ ಆಗ್ತಿದೆ. ಆದ್ರೆ ಇವಾಗ ನನ್ಗೆ ತುಂಬಾ ಕೆಲಸ ಇದೆ. ಅಲ್ಲಿವರೆಗೂ ನೀವು ಈ ಮಕ್ಕಳನ್ನ ಸೇಫ್ ಆಗಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾನೆ. ಈಗಿರ್ಬೇಕಾದ್ರೆ ಏಲಿಯನ್ ಸ್ಪೇಸ್‌ಶಿಪ್ ತುಂಬಾನೇ ಹತ್ರ ಬಂದ್ಬಿಟ್ಟಿರುತ್ತೆ. ಅದರಿಂದ ಪ್ರೆಸಿಡೆಂಟ್ ವೈಟ್ಮೋರ್ ಅವರ ಸ್ಪೇಸ್‌ಶಿಪ್ ನ ತಗೊಂಡು ಏಲಿಯನ್ ಸ್ಪೇಸ್‌ಶಿಪ್ ಒಳಗಡೆ ಹೋಗ್ತಾರೆ. ಅದನ್ನ ನೋಡಿ ಡೇವಿಡ್ ಆ ಏಲಿಯನ್ ಸ್ಪೇಸ್‌ಶಿಪ್ ಸುತ್ತ ಒಂದು ಪ್ರೊಟೆಕ್ಟ್ ಶೀಲ್ಡ್ ನ ಆಕ್ಟಿವ್ ಮಾಡ್ತಾರೆ. ಈ ಕಡೆ ಪ್ರೆಸಿಡೆಂಟ್ ವೈಟ್ಮೋರ್ ಏಲಿಯನ್ ಸ್ಪೇಸ್‌ಶಿಪ್ ಒಳಗಡೆ ಇದ್ದಂತಹ ಏಲಿಯನ್ ಕ್ವೀನ್ ಹತ್ರ ಹೋಗಿ ಅವ್ರು ತಗೊಂಡೋಗಿರುವಂತಹ ಬಾಂಬ್ ಗಳನ್ನ ಆಕ್ಟಿವ್ ಮಾಡ್ತಾರೆ. ಅದರಿಂದ ಅವ್ರ ಜೊತೆ ಏಲಿಯನ್ ಸ್ಪೇಸ್‌ಶಿಪ್ ಬ್ಲಾಸ್ಟ್ ಆಗಿ ಪೀಸ್ ಆಗ್ಬಿಡುತ್ತೆ. ಎಲ್ರು ಅವ್ರು ಅನ್ಕೊಂಡಿರುವಂತ ಮಿಷನ್ ಕಂಪ್ಲೀಟ್ ಆಯ್ತು ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ಏಲಿಯನ್ ಫೈಟರ್ ಜೆಟ್ಸ್ ಗಳು ಇನ್ನೂ ಆಕ್ಟಿವ್ ಆಗಿರ್ತವೆ.
ಈ ಕಡೆ ಸೆರೆ ಹಿಡಿದಿರುವಂತಹ ಏಲಿಯನ್ಗಳು ಕೂಡ ತಪ್ಸ್ಕೊಂಡ್ಬಿಟ್ಟಿರ್ತವೆ. ಆ ಸಮಯದಲ್ಲಿ ಏಲಿಯನ್ ಕ್ವೀನ್ ತನ್ನ ಸ್ಪೇಸ್ ಶಿಪ್ ಇಂದ ಹೊರಗಡೆ ಬರುತ್ತೆ. ಯಾಕಂದ್ರೆ ಅದು ಕೂಡ ಒಂದು ಪ್ರೊಟೆಕ್ಟ್ ಶೀಲ್ಡ್ ನ ತನ್ನ ಬಾಡಿ ಸುತ್ತ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಅದು ನೇರವಾಗಿ ಡೇವಿಡ್ ಮತ್ತೆ ಮಕ್ಳು ಕಡೆನೆ ಬರ್ತಿರುತ್ತೆ. ಅದರಿಂದ ಅವ್ರುಗಳೆಲ್ಲ ಸ್ಕೂಲ್ ಬಸ್ ನ ತಗೊಂಡು ಅಲ್ಲಿಂದ ದೂರ ಹೋಗ್ತಾ ಇರ್ತಾರೆ. ಆ ಏಲಿಯನ್ ಕ್ವೀನ್ ಗೆ ಫೈಟರ್ ಜೆಟ್ಸ್ ಗಳು ಎಷ್ಟೇ ಶೂಟ್ ಮಾಡಿದ್ರು ಕೂಡ ಏನು ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಅದರ ಬಾಡಿ ಸುತ್ತ ಪ್ರೊಟೆಕ್ಷನ್ ಶೀಲ್ಡ್ ಇರೋದ್ರಿಂದ ಆ ಏಲಿಯನ್ ಕ್ವೀನ್ ಅದ್ರ ಮುಂದೆ ಹೋಗ್ತಿದ್ದಂತ ಸ್ಕೂಲ್ ಬಸ್ ನ ನಾಶ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರುತ್ತೆ. ಆದ್ರೂ ಕೂಡ ಡೇವಿಡ್ ಅದರಿಂದ ಹೇಗೋ ಬಚಾವ್ ಆಗ್ತಿರ್ತಾನೆ. ಇನ್ನೊಂದ್ ಕಡೆ ಏಲಿಯನ್ ಗಳು ಡ್ರಿಲ್ ಮಾಡ್ಕೊಂಡು ಭೂಮಿಯ ಗರ್ಭವನ್ನ ತಲುಪೋದಕ್ಕೆ ಇನ್ನ ಕೇವಲ 6 ಮಿನಿಟ್ಸ್ ಮಾತ್ರ ಬಾಕಿ ಇರುತ್ತೆ. ಈಗಿರ್ಬೇಕಾದ್ರೆ ಪೆಟ್ರೇಶಿಯಾ ಹೇಗೋ ಮಾಡಿ ಏಲಿಯನ್ ಕ್ವೀನ್ ಗೆ ಸತತವಾಗಿ ಶೂಟ್ ಮಾಡ್ತಾ ಅದರ ಸುತ್ತ ಇದ್ದಂತಹ ಪ್ರೊಟೆಕ್ಷನ್ ಶೀಲ್ಡ್ ನ ಬ್ರೇಕ್ ಮಾಡ್ಬಿಡ್ತಾಳೆ. ಅದರಿಂದ ಏಲಿಯನ್ ಗೆ ತುಂಬಾನೇ ಕೋಪ ಬರುತ್ತೆ. ಹಾಗಾಗಿ ಅದು ಪೆಟ್ರೇಶಿಯಾ ಹೋಗ್ತಿದ್ದಂತ ಜೆಟ್ ನ ಡ್ಯಾಮೇಜ್ ಮಾಡುತ್ತೆ. ಆ ಸಮಯದಲ್ಲಿ ಪೆಟ್ರೇಶಿಯಾ ಕಾಕ್ಪಿಟ್ ನ ಓಪನ್ ಮಾಡ್ಕೊಂಡು ಪ್ಯಾರಾಚೂಟ್ ನ ಸಹಾಯದಿಂದ ಸೇಫ್ ಆಗ್ತಾಳೆ. ಅದನ್ನ ನೋಡಿ ಆ ಏಲಿಯನ್ ಗೆ ಇನ್ನೂ ಕೋಪ ಬಂದು ಅದು ಅವಳನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಇಲ್ಲರ್ ಮತ್ತೆ ಜಾಕ್ ಬಂದು ಆ ಏಲಿಯನ್ ಕ್ವೀನ್ ಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಏಲಿಯನ್ ಜೆಟ್ ಒಳಗಡೆ ಇರೋದ್ರಿಂದ ಅದರ ಕಂಟ್ರೋಲ್ ನೆಲ್ಲ ಏಲಿಯನ್ ಕ್ವೀನ್ ತಗೊಂಡು ಎಲ್ಲ ಏಲಿಯನ್ ಫೈಟರ್ ಜೆಟ್ಸ್ ಗಳನ್ನ ಅದರ ಸುತ್ತ ತಿರುಗೋ ಹಾಗೆ ಮಾಡ್ಕೊಂಡು ಏರಿಯಾ 51 ಕಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಡೆಕಿಮ್ ಕೆಲವು ಸೋಲ್ಜರ್ಸ್ ಗಳನ್ನ ಕರ್ಕೊಂಡು ಏರಿಯಾ 51 ಒಳಗಡೆ ತಪ್ಪಿಸ್ಕೊಂಡಿರುವಂತಹ ಏಲಿಯನ್ ಗಳನ್ನ ಸಾಯಿಸ್ತಾ ಇರ್ತಾನೆ. ಇನ್ನೊಂದ್ ಕಡೆ ಇಲ್ಲರ್ ಮತ್ತೆ ಜಾಕ್ ಇಬ್ರು ಏಲಿಯನ್ ಕ್ವೀನ್ ಸುತ್ತದೇ ಇರುವಂತಹ ಜೆಟ್ ಸ್ಪೀಡ್ ನ ಜಾಸ್ತಿ ಮಾಡಿ ಆಕಾಶದ ಕಡೆ ತಗೊಂಡು ಹೋಗ್ತಾರೆ. ಅವಾಗ ಅವ್ರಗಳಿರುವಂತಹ ಜೆಟ್ ಗಳು ಏಲಿಯನ್ ಕ್ವೀನ್ ಕಂಟ್ರೋಲ್ ಇಂದ ಹೊರಗಡೆ ಬರ್ತವೆ. ಆ ಸಮಯದಲ್ಲಿ ಈ ಕಡೆ ಏಲಿಯನ್ ಕ್ವೀನ್ ಏರಿಯಾ 51 ಹತ್ರ ಬಂದು ಅದ್ರೊಳಗಡೆ ಇದ್ದಂತಹ ಅನ್ಯ ಪ್ರಜಾತಿಯ ಏಲಿಯನ್ ನ ತಗೊಳ್ತಾ ಇರುತ್ತೆ. ಅಷ್ಟರಲ್ಲಿ ಅದಕ್ಕೆ ಜಾಕ್ ಮತ್ತೆ ಹಿಲ್ಲರ್ ಇಬ್ರು ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಆ ಏಲಿಯನ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಓಡೋಗ್ತಾ ಇರುತ್ತೆ. ಆದ್ರೂ ಕೂಡ ಅವ್ರುಗಳು ಬಿಡೋದಿಲ್ಲ. ಆ ಏಲಿಯನ್ ಇಂದನೇ ಹೋಗಿ ಅದಕ್ಕೆ ಶೂಟ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಕೃತಕ ಬಾಡಿ ಒಳಗಡೆ ಇದ್ದಂತಹ ಏಲಿಯನ್ ಹೊರಗಡೆ ಬಂದು ಕೆಳಗಡೆ ಬಿದ್ದು ಸತ್ತೋಗುತ್ತೆ. ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಿರುತ್ತೆ. ಅದರಿಂದ ಈ ಕಡೆ ಏಲಿಯನ್ ಗಳು ಡ್ರಿಲ್ ಮಾಡ್ತಿರೋದನ್ನ ಸ್ಟಾಪ್ ಮಾಡ್ತವೆ. ಏಲಿಯನ್ ಕ್ವೀನ್ ಸುತ್ತ ಇರುವಂತಹ ಫೈಟರ್ ಜೆಟ್ಸ್ ಗಳು ಕೂಡ ಕೆಳಗಡೆ ಬಿದ್ದೋಗ್ತವೆ. ಪೆಟ್ರೇಶಿಯಾ ಜಾಕ್ ಬದುಕಿರೋದನ್ನ ನೋಡಿ ಅವನನ್ನ ತಪ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಅನ್ಯ ಪ್ರಜಾತಿಯ ಏಲಿಯನ್ ಆಕ್ಟಿವ್ ಆಗಿ ಮನುಷ್ಯರು ಅಸಾಧಾರಣರಲ್ಲ, ನೀವುಗಳು ಏನ್ ಬೇಕಾದ್ರೂ ಮಾಡ್ತೀರಾ ಅಂತ ಹೇಳ್ತಿರುತ್ತೆ. ಈಗಿರ್ಬೇಕಾದ್ರೆ ಭೂಮಿ ಮೇಲ್ಗಡೆ ಆವರಿಸ್ಕೊಂಡಿರುವಂತ ಏಲಿಯನ್ ಸ್ಪೇಸ್ ಶಿಪ್ ಅವರ ಗ್ರಹಕ್ಕೆ ವಾಪಸ್ ಹೋಗ್ತಿರುತ್ತೆ. ಅವಾಗ ಡಾಕ್ಟರ್ ಉಕೋನ್ ಎಲ್ಲರಿಗೂ ನಾವು ಈ ಅನ್ಯ ಪ್ರಜಾತಿ ಏಲಿಯನ್ ಸಹಾಯದಿಂದ ಅಪಾಯಕಾರಿ ಏಲಿಯನ್ ಗಳನ್ನ ನಾಶ ಮಾಡೋಣ ಅಂತ ಹೇಳ್ತಿರ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.